ಆ ರೀತಿಯಾಗಿ ಜೀವನವನ್ನು ನಡೆಸ್ತವರು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದ ಸ್ಫಟಿಕಪುರಿ ಶ್ರೀ. ಮಣಿಪಾಲ ಆಸ್ಪತ್ರೆಗೆ ಆಗಮಿಸಿದ ನಂಜಾವಧೂತ ಶ್ರೀ ಚೆನ್ನಮ್ಮ ಅಂತಿಮ ದರ್ಶನ ಪಡೆದ ಸ್ವಾಮೀಜಿಗಳು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ಸ್ಫಟಿಕಪುರಿ ಶ್ರೀಗಳು. ಮಣಿಪಾಲ ಆಸ್ಪತ್ರೆಗೆ ಆಗಮಿಸಿದ್ದಾರೆ ನಂಜಾವಧೂತ ಶ್ರೀಗಳು. ಚೆನ್ನಮ್ಮನ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸ್ವಾಮೀಜಿಗಳು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಸ್ಫಟಿಕಪುರಿ ಶ್ರೀಗಳು ಧಾವಿಸಿದ್ದಾರೆ. ಅಂತಿಮ ದರ್ಶನಕ್ಕಾಗಿ ಬಂದಿರುವಂಥದ್ದು ಆಸ್ಪತ್ರೆಗೆ. ಇನ್ನೂ ಕೂಡ ಚೆನ್ನಮ್ಮ ಅವರ ಡೆಡ್ ಬಾಡಿ ಆಸ್ಪತ್ರೆಯಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಅಲ್ಲೇ ಹಾಸ್ಪಿಟ್ಲಿಗೆ ಈಗ ವಿಸಿಟನ್ನು ಕೊಟ್ಟಿದ್ದಾರೆ ನಂಜಾವಪುರಿ ಶ್ರೀಗಳು, ನಂಜಾವಧೂತ ಶ್ರೀ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಸ್ಪಿಟಲ್ಗೂ ಕೂಡ ಆಸ್ಪತ್ರೆಗೂ ಕೂಡ. ಯಾಕಂದರೆ ಯಾವಾಗ ಸುದ್ದಿ ಸ್ಪ್ರೆಡ್ ಆದ ಮೇಲೆ ಆಗಿಂದನೂ ಕೂಡ ಒಬ್ಬೊಬ್ಬರಾಗಿ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು, ಇನ್ನು ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದೀಗ ಸ್ವಾಮೀಜಿಗಳು ಕೂಡ ಅಂತಿಮ ದರ್ಶನಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಶಿಫ್ಟ್ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪದ್ಮನಾಭನಗರದ ದೇವೇಗೌಡರ ಮನೆಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮನೆಗೆ ಪಾರ್ಥಿವ ಶರೀರ ಶಿಫ್ಟ್. ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಶಿಫ್ಟ್ ಮಾಡಲು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪದ್ಮನಾಭನಗರದ ದೇವೇಗೌಡರ ಮನೆಗೆ ಶಿಫ್ಟ್ ಆಗುತ್ತೆ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ. ಆಸ್ಪತ್ರೆಯಿಂದ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪಾರ್ಥಿವ ಶರೀರವನ್ನ ದೇವೇಗೌಡರ ಪದ್ಮನಾಭನಗರದ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ಒಂದಿಷ್ಟು ಕೈಂಕರ್ಯಗಳಿರುತ್ತೆ, ಕಾರ್ಯಗಳಿರುತ್ತೆ. ಮುತ್ತೈದೆಯಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಚೆನ್ನಮ್ಮ ಅವರು. ಎಲ್ಲರೂ ಹೇಳ್ತಾರೆ ಈ ಮುತ್ತೈದೆ ಸಾವು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ. ಸೊ ಹಾಗಾಗಿ ಮುತ್ತೈದೆಯಾಗಿ ಸಾವನ್ನಪ್ಪಿರುವಂಥದ್ದು. ಅದು ಕೂಡ ಯಾಕಂದರೆ ಅಷ್ಟರ ಮಟ್ಟಿಗೆ ತಮ್ಮ ಪತಿಗೆ ಸಾಥ್ ಕೊಟ್ಕೊಂಡು, ಅಂದರೆ ದೇವೇಗೌಡರಿಗೆ ಸಾಥ್ ಕಟ್ಕೊಂಡು, ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು, ದೇವರಲ್ಲಿ ಎಷ್ಟೆಲ್ಲ ಮೊರೆ ಇಟ್ಟಿದ್ರು, ಎಷ್ಟೆಲ್ಲ ಭಕ್ತಿಯಿಂದ ಬೇಡ್ಕೊಂಡಿದ್ರು. ಹಾಗಾಗಿ